ಗ್ಯಾಸ್, ಹೊಟ್ಟೆ ಉಬ್ರ, ಆಸಿಡಿಟಿ ಸಮಸ್ಯೆ ಬಂದ ತಕ್ಷಣ ಗ್ಯಾಸ್ಟ್ರಿಕ್ ಮಾತ್ರೆ ನುಂಗೋ ಅಭ್ಯಾಸ ನಿಮ್ಗಿದ್ಯಾ? ಎಚ್ಚರ, ಇದು ನಿಮ್ ಸಮಸ್ಯೆನ ವಾಸಿ ಮಾಡಲ್ಲ, ಬದಲಾಗಿ ಇನ್ನೂ ಜಾಸ್ತಿ ಮಾಡುತ್ತೆ. ಊಟ ಜೀರ್ಣ ಆಗ್ಬೇಕು ಅಂದ್ರೆ ಅದಕ್ಕೆ ಸ್ಟಮಕ್ ಆಸಿಡ್ ಬೇಕು. ಆದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಲ್ಲಿ ಈ ಸ್ಟಮಕ್ ಆಸಿಡ್ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿ ಆಗ್ತಿರತ್ತೆ. ಸ್ಟಮಕ್ ಆಸಿಡ್ ಕಡಿಮೆ ಇದ್ದಾಗ ಆಹಾರ ಸರಿಯಾಗಿ ಜೀರ್ಣವಾಗೋದಿಲ್ಲ. ಆಹಾರ ಹೆಚ್ಚು ಕಾಲ ಹೊಟ್ಟೆಯಲ್ಲೇ ಉಳಿಯೋದ್ರಿಂದ ಗ್ಯಾಸ್ ಉತ್ಪಾದನೆ ಆಗತ್ತೆ. ಇದನ್ನೇ ಗ್ಯಾಸ್ಟ್ರಿಕ್ ಅಂತೀವಿ. ಊಟದ ನಂತರ 1 ಚಮಚ ಸೋಂಪು ಕಾಳು ತಿನ್ನಿ. ಶುಂಠಿ ಚಹಾ ಅಥವಾ ಮಜ್ಜಿಗೆನ ನಿಮ್ಮ ಆಹಾರದ ಭಾಗವಾಗಿಸ್ಕೊಳ್ಳಿ. ಬಾಳೆಹಣ್ಣು, ಪಪ್ಪಾಯ ಅಥವಾ ಕಿತ್ಲೆ ಹಣ್ಣುಗಳನ್ನ ಸೇವಿಸಿ. ಊಟವನ್ನ ನಿಧಾನವಾಗಿ ಚೆನ್ನಾಗಿ ಅಗಿದು ತಿನ್ನಿ. ಊಟದ ಮಧ್ಯೆ ಅತಿಯಾಗಿ ನೀರು ಕುಡಿಯಬೇಡಿ. ಊಟದ 10 ನಿಮಿಷದ ನಂತರವೇ ನೀರನ್ನ ಕುಡಿಯಿರಿ. ಊಟ ಯಾವಾಗ್ಲೂ ಮಲಗೋದಕ್ಕಿಂತ 3 ಗಂಟೆ ಮುಂಚಿತವಾಗಿ ಮಾಡಿ. ಊಟದ ನಂತರ 10 ನಿಮಿಷಗಳ ಕಾಲ ಓಡಾಡಿ. ಮಸಾಲೆ, ಕರಿದ ಪದಾರ್ಥಗಳ ಸೇವನೆ ಬೇಡ. ಜಂಕ್ ಫುಡ್, ಹೆಚ್ಚು ಸಕ್ಕರೆ ಮತ್ತು ತಂಪು ಪಾನೀಯಗಳು, ಅತಿಯಾದ ಕಾಫಿ, ಟೀ ಸೇವನೆ, ಹಸಿವು ಇಲ್ಲದಿದ್ರೂ ಹೆಚ್ಚು ತಿನ್ನೋದು ಇವುಗಳಿಂದ ದೂರವಿಡಿ. ಹಾಗೂ ಒತ್ತಡ ಕಮ್ಮಿ ಮಾಡ್ಕೊಳ್ಳಿ. ಅತಿಯಾದ ಮಾನಸಿಕ ಒತ್ತಡ ಸ್ಟಮಕ್ ಆಸಿಡ್ ಅನ್ನ ಕಮ್ಮಿ ಮಾಡುತ್ತದೆ.